ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಎಸ್ ಎಸ್ ಕನ್ನಡಿಗ ಮಾತಾಡ್ತಿರೋದು. ಇವತ್ತಿನ ಟಾಪಿಕ್ ಏನಂದರೆ ಗಸ್ ನೀವು ಇನ್ನು ಮುಂದೆ ತುಂಬ ಜೋಪಾನಾಗಿರಬೇಕು. ಯಾಕೆ ಅಂದರೆ ನಿಮ್ಮ ಫೋನಲ್ಲೇ ಮಿನಿ ಸಿ ಸಿ ಕ್ಯಾಮ್ರಾ ಇರುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ ಆ್ಯಂಡ್ ಅದನ್ನು ಯಾರು ನಿಮ್ಮ ಫೋನ್ಗೆ ಹಾಕ್ತಾರೆ ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನು ಹೇಳ್ತೀನಿ. ಸೊ ಸ್ವಲ್ಪ ಟೈಮ್ ಇದ್ದರೆ ಈ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ. ನೀವು ಶೋರೂಮಲ್ಲಿ ಫೋನ್ ತಗೊಂಡ್ರೆ ನೀವು ಫೋನ್ ಹೊಸ ಫೋನ್ ತಗೊತಾರಲ್ಲ, ಅದರಲ್ಲಿ ಯಾವುದೇ ಥರ ಮಿನಿ ಸಿ ಸಿ ಕ್ಯಾಮ್ರಾ ಇರೋಲ್ಲ. ಆ್ಯಂಡ್ ಮಾಮೂಲಿ ನಿಮ್ಮ ಸೆಲ್ಫಿ ಕ್ಯಾಮ್ರಾ ಅಷ್ಟೇ ಇರುತ್ತೆ. ಅಂದರೆ ನೀವು ಕೇಳ್ಬೋದು, ಅಂದರೆ ಯಾರು ಇಡ್ತಾರೆ ಮಿನಿ ಸಿ ಸಿ ಕ್ಯಾಮ್ರಾ ಅಂತ. ಸೊ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತದೆ. ನಿಮ್ಮ ನ್ಯೂ ಫೋನ್ ಸ್ವಲ್ಪ ವರ್ಷ ಯೂಸ್ ಮಾಡಿದ ಮೇಲೆ ಅದರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಬ್ಯಾಟ್ರಿ ವೀಕ್ ಆಗೋದು ಆ್ಯಂಡ್ ಸ್ಪೀಕರ್ ಇರೋದು, ಆ ಥರ ಪ್ರಾಬ್ಲಮ್ಸ್ಗಳು ಬರ್ತವೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ನಿಮ್ಮ ಹತ್ರ ಇರೋ ಮಾಮೂಲಿ ಲೋಕಲ್ ಸರ್ವಿಸ್ ಸೆಂಟರ್ಗೆ ಹೋಗ್ತೀರ, ಅಂದರೆ ರಿಪೇರಿ ಶಾಪ್ಗೆ ಹೋಗ್ತೀರ. ಸೊ ಅಲ್ಲಿ ನಿಮಗೆ ಗೊತ್ತಿರಲ್ಲ, ಆದರೆ ರೆಡಿ ಮಾಡೋಕ್ಕೆ ಕೊಡ್ತೀರ. ಆದರೆ ಅವರು ಏನು ಮಾಡ್ತಾರೆ ಅಂದರೆ, ನೀವು ಕೊಟ್ಟೋಗಿರಿ 3 ದಿವಸ ಆದಮೇಲೆ ನಾನು ರೆಡಿ ಮಾಡಿ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಓಕೆ, ನೀವು ರೆಡಿ ಮಾಡಿ ಅಂತ ಕೊಟ್ಟು ಬರ್ತೀರ. ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಅವರು ಎಲ್ಲ ಥರನೂ ರೆಡಿ ಮಾಡ್ತಾರೆ ಆ್ಯಂಡ್ ನಿಮ್ಮ ಕ್ಯಾಮ್ರಾ ಏನಿದೆ ಸೆಲ್ಫಿ ಕ್ಯಾಮ್ರಾ, ಅದನ್ನು ರಿಮೂವ್ ಮಾಡ್ತಾರೆ. ಫಸ್ಟ್ ರಿಮೂವ್ ಮಾಡಿ ಅವ್ರದ್ದಾದಂಥ ಮಿನಿ ಸಿ ಸಿ ಕ್ಯಾಮ್ರಾನ ಅಳವಡಿಸ್ತಾರೆ. ಅದು ನಿಮಗೆ ಆಗಲಿ ಯಾರಿಗೇ ಆಗಲಿ ಗೊತ್ತಾಗಲ್ಲ. ಅದು ನಿಮಗೆ ಮಿನಿ ಸಿ ಸಿ ಕ್ಯಾಮ್ರಾ ಅಂತ ಗೊತ್ತಾಗಲ್ಲ. ಅದು ಏನು ನಿಮಗೆ ಸೆಲ್ಫಿ ಕ್ಯಾಮ್ರಾ ಇದೆ ಅದೇ ಥರನೇ ವರ್ಕ್ ಮಾಡುತ್ತೆ. ಬಟ್ ಅದು ಕ್ಯಾಮ್ರಾ ಅಲ್ಲ, ಮಿನಿ ಸಿ ಸಿ ಕ್ಯಾಮ್ರಾ. ಅಂದರೆ ಅದನ್ನು ನೀವು ಯೂಸ್ ಮಾಡ್ತೀರಾ ಆ್ಯಂಡ್ ಅವರಿಗೂ ನಿಮ್ಮ ದಿನನಿತ್ಯದ ಚಟುವಟಿಕೆ ಎಲ್ಲದೂ ಕಾಣುತ್ತೆ. ಅಂದರೆ ಏನೇ ಇದ್ದರೂ ದಿನನಿತ್ಯ ಬೆಳಗಿಂದ ಸಂಜೆ ಮಟ್ಟ ನೀವು ಏನು ಕೆಲಸ ಮಾಡ್ತೀರಾ, ಏನು ಮಾಡ್ತೀರಾ, ಎನಿವನ್ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಹೆಂಗೆ ಅಂದರೆ, ಅವರು ನಿಮ್ಮ ಎಲ್ಲವನ್ನು ಸೇವ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ನಿಮ್ಮ ಲೈಫ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನೀವು ತುಂಬ ಜೋಪಾನಾಗಿರ್ಬೇಕು ಇನ್ನು ಮುಂದೆ. ಯಾಕೆ ಅಂದರೆ, ನಾನು ಈಗ ರೀಸೆಂಟಲ್ಲಿ ಡೆಲ್ಲಿಯಲ್ಲಿ ಅದೇ ಪ್ರಾಬ್ಲಮ್ ಆಗಿರೋದು. ಡೆಲ್ಲಿಯಲ್ಲಿ ಒಂದು ನ್ಯೂಸ್ ಆಗಿದೆ. ಸೊ ಅಲ್ಲಿ ಒಂದು ಹುಡುಗಿ ಹಿಂಗೆ ಪ್ರಾಬ್ಲಮ್ಸ್ ಆಗಿ ಫೋನ್ ರಿಪೇರಿ ಅಂಗಡಿಗೆ ಹೋಗ್ತಾಳೆ. ಸೊ ಅವರು 3 ದಿವಸ ಬಿಟ್ಟು ಬನ್ನಿ, ನಾವು ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ ಮೇಲೆ ಅವರು ಏನು ಮಾಡಿರ್ತಾರೆ, ಓಕೆ ಅಂತ ಹೋಗ್ತಾರೆ. ಸೊ ಅವರು ಸಿ ಸಿ ಕ್ಯಾಮ್ರಾನ ಅಳವಡಿಸಿರ್ತಾರೆ. ಸೊ ಅದರಿಂದ ಆ ಹುಡುಗಿನ ದಿನನಿತ್ಯದ ಚಟುವಟಿಕೆ ಎಲ್ಲದನ್ನು ಸೇವ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಬೇಗ ಗೊತ್ತಾಗಿ ಅದು ಕಂಪ್ಲೇಂಟ್ ಆಗಿ ಎಲ್ಲ ಆಯಿತು. ಬಟ್ ನಿಮಗೆ ಗೊತ್ತಾಗದೇ ಇದ್ದರೆ ತುಂಬ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ಬೇಕಾಗ್ತದೆ ಗರ್ಲ್ಸ್. ಅಂದರೆ ಎಲ್ಲರೂ ಮಾಡಲ್ಲ, ಒಬ್ಬೊಬ್ರು ಇರ್ತಾರೆ. ಸೊ ಅದರಿಂದ ಏನು ಅಂದರೆ, ನೀವು ಎಚ್ಚರಿಕಬೇಕಾಗಿರೋದು, ಆದಷ್ಟು ನಿಮ್ಮ ಹತ್ತಿರದ ಶಾಪ್, ಅಂದರೆ ನಿಮಗೆ ಗೊತ್ತಿರೋರು ಅವ್ರ ಹತ್ರನೇ ರೆಡಿ ಮಾಡಿಸಿ ಆ್ಯಂಡ್ ಶೋರೂಮಿಗೆ ಹೋಗಿ, ಡೈರೆಕ್ಟ್ ಶೋರೂಮಲ್ಲಿ ಹೋಗಿ ಈ ಥರ ಮಾಡಿ. ಏಕೆಂದರೆ ಒಂದು ನಂಬಿಕೆ ಶೋರೂಮಲ್ಲಿ. ಬಟ್ ಅಲ್ಲೂ ನಮಗೆ ನಂಬಿಕೆ ಇಲ್ಲ, ಅಲ್ಲೂ ಮಾಡ್ತಾ ಇಲ್ಲ ಅಂತ. ಬಟ್ ನಂಬೋದು ಒಂದು ಸ್ವಲ್ಪ. ಇಲ್ಲ ಅಂದರೆ ನಿಮಗೆ ಗೊತ್ತಿರೋರು, ನಿಮಗೆ ಪರಿಚಯ ಆದರತಕ್ಕೆ ಹೋಗಿ ರೆಡಿ ಮಾಡಿಸಿ. ಅದರಿಂದ ಒಂದು ಸ್ವಲ್ಪ ಇರುತ್ತೆ. ಇಲ್ಲ ಅಂದರೆ ನಿಮಗೆ ಗೊತ್ತಿಲ್ಲ ಅಂತರ್ಥಕ್ಕೆ ರೆಡಿ ಮಾಡ್ಸೋಕ್ಕೆ ಹೋಗಬೇಡಿ. ಈ ಥರ ಪ್ರಾಬ್ಲಮ್ ಆಗ್ತದೆ. ಅಂದರೆ ಎಲ್ಲರೂ ಮಾಡಲ್ಲ, ಸ್ವಲ್ಪ ಜನ ಕಿಡಿಗೇಡಿಗಳು ಇರ್ತಾರೆ, ಆಸೆ ಅವರಿಗೆ. ಸೊ ಹಂಗಾಗಿ ಪ್ಲೀಸ್ ಸ್ವಲ್ಪ ಎಚ್ಚರವಾಗಿರಿ ಇನ್ನು ಮುಂದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನನ್ನ ಪೇಜ್ ಎಸ್ ಎಸ್ ಕನ್ನಡಿಗ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ.